ಆಟೋ ರಿಕ್ಷಾ ಓಡಿಸೋರ್ ಮಗ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಮನೆಯಲ್ಲಿ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ಒಂದು ಅಂಗಡಿಲಿ ಕೆಲಸ ಮಾಡಬೇಕಾಗತ್ತೆ. ಈ ತರ ಇದ್ದಾಗ ಅವನ ಕನಸೇನಾಗಬೇಕು? ಸಾಮಾನ್ಯವಾಗಿ ಇಂಥ ಸಿಚುಯೇಷನ್ ಅಲ್ಲಿ ಎಲ್ರಿಗೂ ನಿರಾಶೆನೇ ಆಗೋದು. ಆದ್ರೆ ನಮ್ಮ ಮುಂದಿನ ಐಡಿಯಾ ಬಾಸ್ ನಿರಾಶೆನ ಆಯ್ಕೆ ಮಾಡ್ಕೊಂಡಿಲ್ಲ. ಅವ್ರ ಆಯ್ಕೆ ಮಾಡ್ಕೊಂಡಿದ್ದು ಭರವಸೆನ. ಅವ್ರಿವತ್ತು ಅವರೇ ಕೆಲಸ ಮಾಡ್ತಿಲ್ಲ, ಆದ್ರೆ ಕಾರೋಬಾರಿಂದ ಬೇರೆಯವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಸ್ಟ್ರಗಲ್ ಇಂದ ಸಕ್ಸಸ್ನ ಈ ಕತೆ. ಅದನ್ನ ಹೇಳೋಕ್ ಬರ್ತಾ ಇದ್ದಾರೆ ಮುಂಬೈಯಿಂದ ಹರ್ಷ್ ವಾಧ್ವಾನಿ. ಹಲೋ ಹಲೋ ಹರ್ಷ್. ಹಲೋ ಸರ್. ನಮ್ಮ ಈ ವೇದಿಕೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಪಿಚ್ಗೆ ತಯಾರಾಗಿದ್ದೀರಾ? ಎಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು. ನಮಸ್ತೆ ಟೈಟನ್ಸ್. ಪ್ರತಿದಿನ ನಿಮ್ಮ ಫೌಂಡರ್ಸ್ ನಿಮಗೆ ಗ್ರೋತ್ ನಂಬರ್ ತೋರಿಸ್ತಾರೆ, ಆದರೆ ಇವತ್ತು ನಾವು ನಿಮಗೆ ಬೇರೆ ನಂಬರ್ನ ತೋರಿಸೋದಕ್ಕೆ ಬಂದಿದ್ದೀವಿ. ಯಾವುದು ನಿಮ್ಮ ಎಕ್ಸೆಲ್ ಶೀಟಲ್ಲ, ನಿಮ್ಮ ಪಾಶ್ಚರಲ್ಲಿ ಅಡಗಿದೆ. ಒಬ್ಬ ನಾರ್ಮಲ್ ವ್ಯಕ್ತಿ ಅವನ ಜೀವನಕ್ಕೆ 12 ವರ್ಷ ಸುಮ್ಮನೆ ಕೂತ್ಕೊಂಡೇ ಕಳೆದು ಬಿಡ್ತಾನೆ. ಅಂದ್ರೆ ಎಷ್ಟು ಟೈಮ್ ನೀವು ನಿಮ್ಮ ಬಿಸ್ನೆಸ್ನ ಮಾಡೋದ್ರಲ್ಲಿ ಕಳೆದ್ರೋ ಅಷ್ಟೇನೆ ನಿಮ್ಮ ಕುರ್ಚಿ ಜೊತೆ ರಿಲೇಶನ್ಶಿಪ್ ಗೋಲ್ಸ್ ಮಾಡಿದ್ದೀರಾ. ಇವಾಗ ಟೈಟನ್ಸ್, ನಿಜ ಹೇಳಿ, ನಿಮ್ಮ ಕುರ್ಚಿ ನಿಮ್ಗೆ ಸಪೋರ್ಟ್ ಮಾಡ್ತಿದ್ಯಾ ಇಲ್ಲ ನೀವು ಅದನ್ನ? ಎಕ್ಸಾಕ್ಟ್ಲಿ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್. ನೀವು ಯಾವ್ಯಾವ ಜಾಗದಲ್ಲಿ ಕೂತ್ಕೊಂಡು ಡೀಲ್ ಸೈನ್ ಮಾಡ್ತಿದ್ದೀರಾ ಅದೇ ಜಾಗದಲ್ಲಿ ನಿಮ್ಗೆ ಹುಷಾರ್ ತಪ್ಸೋದಲ್ಲ, ಅತಿಯಾದ ಹುಷಾರ್ ತಪ್ಸುತ್ತೆ. ಪ್ರತಿದಿನ 8 ಗಂಟೆಗಿಂತ ಜಾಸ್ತಿ ಕೂತ್ಕೊಳ್ಳೋ ಜನಗಳಲ್ಲಿ ಈ ಲೈಫ್ ಸ್ಟೈಲಿನ ಡಿಸೀಸ್ ತುಂಬಾ ಜಾಸ್ತಿ ಆಗೋಗುತ್ತೆ. ಎಲ್ರಿಗೂ ಬೇಕು ಸಿಇಒ ಕುರ್ಚಿ ಅಲ್ವಾ? ಎಲ್ಲರಿಗೂ ಬೇಕು ಸಿಇಒ ಕುರ್ಚಿ. ಆದ್ರೆ ಅದೇ ಕುರ್ಚಿ ನಿಮ್ ಸೊಂಟದ ವ್ಯಾಲ್ಯೂಯೇಷನ್ ಬೀಳಿಸ್ಬಿಟ್ಟಿದೆ. ಸ್ಟ್ರೈಟ್ ಆಗಿ ಕೂತ್ಕೊಂಡ್ರೆ ಸ್ಟ್ರೈಟ್ ಆಗಿ ಯೋಚನೆ ಮಾಡ್ತೀರಾ, ಇಲ್ಲ ಐಡಿಯಾನು ಟಿಲ್ಟ್ ಅಲ್ಲಿ, ಇನ್ವೆಸ್ಟರ್ ಕೂಡ ಗಿಲ್ಟ್ ಅಲ್ಲಿ. ಇವತ್ತು ಒಂದು ಕರೆಕ್ಟ್ ಆಗಿರೋ ಕುರ್ಚಿ ನಿಮ್ಮ ಬಿಸ್ನೆಸ್ನು ಕೂಡ ಸ್ಟ್ರೈಟ್ ಮಾಡುತ್ತೆ, ನಿಮ್ಮ ಲೈಫ್ನು ಕೂಡ. ಅದಕ್ಕೆ ನಾವು ತಂದಿದ್ದೀವಿ ವರ್ಗೋ. ವರ್ಗೋ ಇಸ್ ದಟ್ ಒನ್ ಚೇರ್ ಯಾವ್ದ್ರಲ್ಲಿ ಅಡ್ಜಸ್ಟಬಲ್ ಹೈಟ್, ಅಡ್ಜಸ್ಟಬಲ್ ಲಂಬರ್ ಸಪೋರ್ಟ್, ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್, ಈ ತರ ಎಲ್ಲ ಫೀಚರ್ಸ್ ಗಳಿವೆ. ಇದರಿಂದ ಬರೀ ನಿಮ್ ಬ್ಯಾಕ್ ಅಲ್ಲ, ನಿಮ್ಮ ಮೂಡು ಕೂಡ ಸರಿ ಹೋಗುತ್ತೆ. ನಮ್ಮ ಮಿಷನ್ ಅಂಡ್ ವಿಷನ್ ಟು ಮೇಕ್ ಇಂಡಿಯಾ ಸಿಟ್ ರೈಟ್. ಮತ್ತೆ ನಮ್ಮ ಆಸ್ಕ್ ಇಸ್ 2 crores ಇನ್ ಎಕ್ಸ್ಚೇಂಜ್ ಆಫ್ 6.66% ಈಕ್ವಿಟಿ. ಮತ್ತೆ ಟೈಟನ್ಸ್, ನೀವು ಇವತ್ತು ನಮ್ಮ ಈ ಮಿಷನ್ ಜೊತೆ ಕೈ ಜೋಡಿಸ್ಬೇಕು ಅಂತಿದ್ದೀರಾ. ಥ್ಯಾಂಕ್ ಯು. ವೆಲ್ ಡನ್ ಹರ್ಷ್. ಥ್ಯಾಂಕ್ ಯು ಸರ್. ಹರ್ಷ್, ನಿಮ್ಮ ಜರ್ನಿ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಹೇಗೆ ಶುರು ಮಾಡಿದ್ರಿ, ಎಲ್ಲಿಂದ ಶುರುವಾಯಿತು? ಎಸ್, ನಾನು ಕರಿಯರ್ ಲೈಫಲ್ಲಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಸ್ಕೂಲಿಂಗ್ ಮಾಡ್ತಿದ್ನೋ, ನಾನು ನನ್ನ ಕರಿಯರ್ 2000 ಸ್ಯಾಲ್ರಿಯಲ್ಲಿ ಒಂದು ಸ್ಟೇಷನರಿ ಶಾಪಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತೆ ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗಿಂದಾನೇ ಫಿನಾನ್ಷಿಯಲ್ ಕ್ರೈಸಿಸ್ ಇದೆ. ಮತ್ತೆ ನನ್ನ ಡ್ಯಾಡ್ ಒಬ್ರು ಆಟೋ ಡ್ರೈವರ್, ಮತ್ತೆ ಇವತ್ತು ಕೂಡ ಆಟೋ ಡ್ರೈವ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದಾನೇ ಈ ಆಂಟರ್ಪ್ರಿನರ್ಶಿಪ್ ಮಾಡಬೇಕು ಅನ್ನೋ ಒಂದು ಹುಳ ನನ್ನ ಹತ್ರ ಇತ್ತು. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಒಂದು ಸ್ಟಾರ್ಟ್ಅಪ್ ಕಂಪ್ನಿಲಿ ಕೆಲಸ ಸಿಕ್ತು, ಆಪರ್ಚುನಿಟಿ ಸಿಕ್ತು. ಮತ್ತೆ ನಾನು ಅದೇ ಸ್ಟಾರ್ಟ್ಅಪ್ ಅಲ್ಲಿ ಆಪರೇಷನ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆದೆ. ಅಲ್ಲಿ ನಾನು ಎಲ್ಲ ವಿಚಾರನೂ ಕಲ್ತ್ಕೊಂಡೆ. ಆ ಕಂಪ್ನಿ ಒಂದು ಟೈಮಲ್ಲಿ ಅಕ್ವೈರ್ ಆಗೋಯ್ತು. ಮತ್ತೆ ಯಾವಾಗ ಆ ಕಂಪ್ನಿ ಅಕ್ವೈರ್ ಆಯ್ತೋ ಅದಾದ್ಮೇಲೆ ನಾನು ಅನ್ಕೊಂಡೆ ಇವಾಗ ಅವಕಾಶ ಸಿಕ್ಕಿದೆ, ಮತ್ತೆ ಟೈಮು ಇದೆ, ಎಕ್ಸ್ಪೀರಿಯನ್ಸು ಇದೆ, ಸೊ ನನ್ನ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋಣ ಅಂತ. ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ನಾನು ನನ್ನ ಸ್ಟಾರ್ಟ್ಅಪ್ ಶುರು ಮಾಡಿದೆ. ನಾನು ಈ ಸ್ಟಾರ್ಟ್ಅಪ್ನ ಏನಕ್ಕೆ ಶುರು ಮಾಡಿದೆ ಅಂತಂದ್ರೆ, ನನಗೆ ಪ್ರಾಡಕ್ಟಿನ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕನ್ಸ್ಯೂಮರ್ ಬಗ್ಗೆ ನಮಗೆ ಗೊತ್ತಾಗುತ್ತೆ, ವೆಂಡರ್ ರಿಲೇಶನ್ಶಿಪ್ ಕೂಡ ಆಗಿತ್ತು ಇದೇ ಸ್ಪೇಸಲ್ಲಿ ಕೆಲಸ ಮಾಡ್ತಾ ಮಾಡ್ತಾ. ಸೊ ಅದಕ್ಕೇನೆ ನಾವು ಈ ವರ್ಗೋ ಸ್ಟಾರ್ಟ್ ಮಾಡಿದ್ದು, ಟು ಮೇಕ್ ಇಂಡಿಯಾ ಸಿಟ್ ರೈಟ್. ಸರಿ, ಹಾಗಾದ್ರೆ ನಮ್ಮ ಟೈಟನ್ಸ್ಗೋಸ್ಕರ ಫ್ಲೋರ್ ಓಪನ್ ಮಾಡ್ತೀನಿ. ತುಂಬಾ ಒಳ್ಳೆ ಕತೆ ನಿಮ್ದು. ತುಂಬಾ ಜನ ಪ್ರೇಕ್ಷಕರಿಗೆ ಸ್ಫೂರ್ತಿ ತುಂಬಾ ಕಥೆ ಆಗಿದೆ. ಮತ್ತೆ ಈ ಕಥೆಯಿಂದ ನಾನು ರಿಲೇಟ್ ಆಗ್ತೀನಿ. ನಾನು ಕಳೆದ 29 ವರ್ಷದಿಂದ ಡಿಸೈನರ್ ಫೀಲ್ಡ್ ಅಲ್ಲಿ ಇದ್ದೀನಿ. ಮತ್ತೆ ನಾವು ಎಸ್ಟೆಲ್ಲಾ ಬ್ರ್ಯಾಂಡ್ದು ನಾವೇ ಚೇರ್ ಮಾಡ್ತೀವಿ, ಆದ್ರೆ ಇನ್ನ ಲಕ್ಸುರಿ ಸೆಕ್ಷನ್. ಓಕೆ, ಆಫೀಸ್ ಚೇರಿನ ವೆರೈಟಿ ಬಗ್ಗೆ ನನಗೇನಿಲ್ಲ. ಸರಿ, ನಡೀರಿ ನಮ್ಮ ಆಡಿಯನ್ಸ್ ಕೇಳೋಣ.
ಚೇರ್ಸ್ನ ಯಾವ ಪ್ರಕಾರದಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ನಿಮ್ಮ ಬಿಸ್ನೆಸ್ಸಿನ ಮಾಧ್ಯಮದಿಂದ ನಿಮ್ಮ ಪ್ರೇರಣೆಯಿಂದ ನಮ್ಮ ದೇಶದಲ್ಲಿ ಸಸ್ತಿಗೆ ಸಸ್ತವಾಗಿ ಸಿಗೋ ಚೇರ್ಗಳನ್ನ ನಮ್ಮ ಆಂಟ್ರಪ್ರೆನ್ಯೂ ಗೊತ್ತೋ ಗೊತ್ತಿಲ್ದೇನೋ ಅವರ ಬ್ಯಾಕ್ ಮತ್ತೆ ಅವರ ಆರೋಗ್ಯಕ್ಕೆ ಹರ್ಟ್ ಮಾಡ್ಕೊಂತಾರೆ. ಜೀವನ ಪೂರ್ತಿ ಕೆಲಸ ಮಾಡಿದ್ಮೇಲೆ ಹಾರ್ಡ್ಲಿ ಕೆಲವು ಎಂಪ್ಲಾಯ್ ಮಾತ್ರ ಉತ್ಸವಾಗ್ತಾರೆ ಬ್ಯಾಕ್ ಪೇನ್ ಇಲ್ದೇ ಇರೋರ್ಗೆ. ಮತ್ತೆ ಇದು ಅರ್ಗನೋಮಿಕ್ ರೀಸನ್ ಇಂದ ಆಗುತ್ತೆ. ಮತ್ತೆ ಚೇರ್ ಒಳಗಡೆ ನಿಮ್ಮ ಚೇರಿನ ಮೊದಲನೇ ಮಾಡೆಲ್ ಅಲ್ಲಿ ಮತ್ತೆ ಕೊನೆ ಮಾಡೆಲ್ ಕೂಡ ತುಂಬಾ ಚೆನ್ನಾಗಿದೆ. ಈ ಮಾಡೆಲ್ ಸಿಂಕ್ರೋ ಟಿಲ್ಟ್ ಅಲ್ವಾ? ಹೌದು, ಇದು ಸಿಂಕ್ರೋ ಟಿಲ್ಟ್ ಅಲ್ಲಿ ಮಲ್ಟಿ ಲಾಕ್ ಇದು. ಸೂಪರ್. ಎಸ್ ಸರ್. ಸೊ ಎಲ್ಲ ವರ್ಕ್ಸ್ಟೇಷನ್ ಚೇರ್ಗಳಲ್ಲೂ ಸಿಂಕ್ರೋಟಿ ಇರಲೇಬೇಕಾಗುತ್ತೆ. ಸಿಂಕ್ರೋ ಟಿಲ್ಟ್ ಏನು ಅಂತ ನಮ್ಮ ಪ್ರೇಕ್ಷಕರಿಗೆ ತಿಳಿಸೋಣ. ಪ್ರತಿ 2 ಡಿಗ್ರಿ ಇನ್ಕ್ಲಿನೇಷನ್ಗೆ ನಿಮ್ಮ ಕಾಲು 2 ಡಿಗ್ರಿ ಮೇಲೆ ಹೋಗುತ್ತೆ. ಹೌದು ಸರ್. ಇದು ಆಗ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಅದು ಯಾವ ತುಂಬಾ ಎಕ್ಸ್ಪೆನ್ಸಿವ್ ಮಾಡಲಲ್ಲೂ ಕೂಡ ಇರಲ್ಲ. ಈ ಮಾಡಲ್ ಅಲ್ಲಿ ಸಿಂಕ್ರೋ ಟಿಲ್ಟ್ ಇರಲ್ಲ, ಆದ್ರೆ ಇದು ಕಾಸ್ಟ್ಲಿ ಮಾಡಲ್. ಮತ್ತೆ ಈ ಕಾರಣದಿಂದ ಹಲವಾರು ಪ್ರಾಬ್ಲಮ್ಸ್ ನಮ್ಮ ಲೋವರ್ ಬ್ಯಾಕ್ ಮತ್ತೆ ಸೈಟಿಕಲ್ ಬರ್ಬೋದು. ಸೊ ಎಕ್ಸಲೆಂಟ್ ಮಾಡಲ್. ಈ 2 ಮಾಡಲ್ ಕೂಡ ತುಂಬಾ ಚೆನ್ನಾಗಿದೆ. ಜಿಮ್ಮಿ ಅವರೇ, ಇವತ್ತು ನೀವು ನಮ್ಗೆ ಎಜುಕೇಟ್ ಮಾಡಿದ್ರಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟ್ರೈಟ್ ಆಗಿ ಕೂತ್ಕೋತಾ ಇದ್ದೀನಿ ನೋಡಿ. ನಡೀಲಿ, ನಾನು ನಿಮ್ಗೆ ಕೇಳೋದಕ್ಕೆ ಶುರು ಮಾಡ್ತೀನಿ. ಈ ಚೇರಿನ ಬೆಲೆಗಳೇನು? ಸರ್, ಮೊದಲನೇ ಮಾಡೆಲ್ ಏನಿದೆಯಲ್ಲ ಅದು ಹತ್ತತ್ರ ಒಂದು 8,000 ರೂಪಾಯಿದು. ಖಂಡಿತ. ಇದು 2ನೇ ಮಾಡೆಲ್ ಏನಿದೆಯಲ್ಲ ಇದು ಪ್ರೋಟೋಟೈಪ್ ಸ್ಯಾಂಪಲ್. ಇದು ಒಂದು ಗೇಮಿಂಗ್ ಚೇರ್. ಇದ್ರ ಪ್ರೈಸ್ ಹತ್ತತ್ರ ಒಂದು 15,000 ಇಂದ 16,000 ಇರುತ್ತೆ. ಪರ್ಫೆಕ್ಟ್. ಯಾವ್ದು ಮಧ್ಯದಲ್ಲಿ ಇದೆಯಲ್ಲ ಮಾಡೆಲ್, ಅದು ಬ್ಲೂ ಕಲರು, ಅದನ್ನ ನಾವು ಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಮನೇಲಿ ಕೂತ್ಕೊಳ್ಳೋದಕ್ಕೆ ನಾವು ಮಾಡಿರೋದು. ಅದು 5,000 ರೂಪಾಯಿದು. ಮತ್ತೆ ನಾವು ಆ ಪಕ್ಕದಲ್ಲಿ ನೋಡ್ತಿದ್ವಲ್ಲ ಇನ್ನೊಂದು ಚೇರ್, ಇದು ನಮ್ಮ ಬೆಸ್ಟ್ ಸೆಲ್ಲಿಂಗ್ ವರ್ಗೋ ಚೇರ್. ಇದನ್ನ ನಾನು ಪರ್ಸನಲಿ ಯೂಸ್ ಮಾಡ್ತೀನಿ. ನಾನು ಆ ಚೇರ್ ಯೂಸ್ ಮಾಡ್ತೀನಿ. ಎಸ್ ಸರ್. ಅಂಡ್ ವಿ ಸೆಲ್ ಇಟ್ ಫಾರ್ 20,000 rupees. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಚೇರ್ ಏನ್ ನೋಡ್ತಿದ್ದೀರಲ್ಲ ಅದು ವರ್ಗೋ ಸ್ಟೆಲ್ಲಾರ್. ಅದನ್ನ ನಾವು 12,000 ರಿಂದ 16,000 ಮಾರ್ತೀವಿ. ನೀವ್ ಈ ಬಿಸ್ನೆಸ್ ನ ಯಾವ ರೀತಿ ಮುಂದೆ ತಗೊಂಡೋಗ್ಬೇಕು ಅಂತಿದ್ದೀರಾ? ಮತ್ತೆ ಅದರಿಂದ ನಮ್ ಟೈಟನ್ಸ್ಗೆ ಏನ್ ಲಾಭ? ನಮ್ಮ ಮಿಷನ್ ಏನಂದ್ರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಯಾರು ಕೆಲಸ ಮಾಡ್ತಾರಲ್ಲ ಅವ್ರ ಮನೆಯಿಂದನಾದ್ರೂ ಮಾಡ್ಲಿ, ಆಫೀಸಿಂದನಾದ್ರೂ ಮಾಡ್ಲಿ, ಇಲ್ಲ ಅದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿನಾದ್ರೂ ಆಗಿರ್ಲಿ, ಇಲ್ಲ ಒಂದು ಸ್ಮಾಲ್ ಮೀಡಿಯಂ ಬಿಸ್ನೆಸ್ ಆದ್ರೂ ಆಗಿರ್ಲಿ, ಅವ್ರ ತನಕ ನಾವು ನಮ್ ಚೇರ್ನ ತಲುಪಿಸ್ಬೇಕು. ಮತ್ತೆ ನಮ್ಮ ಆಸ್ಕ್ ನಿಮ್ಮ ಹತ್ರ 2 ಕೋಟಿ ಆಗಿದೆ ಇನ್ ಎಕ್ಸ್ಚೇಂಜ್ ಆಫ್ 6.66% ಈಕ್ವಿಟಿ. ಟೈಟನ್ಸ್, ನಾನು ಒಂದು ವಿಷಯ ಡಿಸ್ಕ್ಲೋಸ್ ಮಾಡಬೇಕು ಅನ್ಕೋತೀನಿ. ಏನಂದ್ರೆ ನಾನು ಹರ್ಷನ 2.5 ವರ್ಷದ ಮುಂಚೆ ಭೇಟಿಯಾಗಿದ್ದೆ. ಅವಾಗ ಈ ಏರಿಯಾದಲ್ಲಿ ಇಂಟ್ರೆಸ್ಟೆಡ್ ಇದ್ದೆ. ನಾನು ಹರ್ಷ್ ಸ್ಟೋರಿ ಕೇಳಿದೆ ಮತ್ತೆ ತುಂಬಾ ಇನ್ಸ್ಪೈರ್ ಆದೆ. ಅವರು ಸನ್ ಆಫ್ ಎ ರಿಕ್ಷಾ ಡ್ರೈವರ್, ಫ್ಯಾಮಿಲಿನಲ್ಲಿ ಯಾವುದೋ ಎಂಟರ್ಪ್ರಿನರ್ಶಿಪ್ ಇರಲೇ ಇಲ್ಲ. ಆದ್ರೂ ಅವರು ಈ ರಿಸ್ಕ್ ನ ತಗೊಂಡ್ರು. ಜಾಬ್ ಕಂಪನಿ ಅಕ್ವೈರ್ ಆದ್ಮೇಲೆ ಅದೇ ಸ್ಪೇಸ್ ನಲ್ಲಿ ತಮ್ಮ ದುಡ್ಡನ್ನ ಹಾಕಿ ಇಲ್ಲಿವರೆಗೂ ವೆರಿ ವೆರಿ ಲಿಮಿಟೆಡ್ ಮನಿನಲ್ಲಿ ಬೆಳೆದು ಬಂದು ತಮ್ಮ ದುಡ್ಡು ಮತ್ತೆ ಸಾಲದಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಈ ಕಂಪ್ನಿನಲ್ಲಿ ಒಬ್ಬ ಇನ್ವೆಸ್ಟರ್. ಮತ್ತೆ ನಾನು 1.5 ವರ್ಷದಿಂದ ಹರ್ಷ್ ಜೊತೆ ಈ ಸಫರ್ನ ನೋಡ್ಕೊಂಡು ಬಂದಿದ್ದೀನಿ. ವೆರಿ ಇನ್ಸ್ಪೈರ್ಡ್ ಮೆಂಬರ್ ಇವರು. ಮತ್ತೆ ನಮ್ಮ ಟೈಟನ್ಸ್ಗೆ ಈ ಆನ್ಲೈನ್ ಮಾರ್ಕೆಟ್ ಬಗ್ಗೆ, ಇ ಕಾಮರ್ಸ್ ಮಾರ್ಕೆಟ್, ಅಮೆಝಾನ್ ಅಲ್ಲಿ ಚೇರ್ ಹೇಗ್ ಮಾರಾಟ ಆಗ್ತವೆ ಅದನ್ನ ಅರ್ಥ ಮಾಡಿ. ಟೈಟನ್ಸ್, ನಾನು ನಿಮ್ಗೆ ಇದನ್ನ ಹೇಳ್ಬೇಕು ಅಂತೀನಿ. ಈ ಚೇರ್ ಮಾರ್ಕೆಟ್ ಏನಿದೆಯಲ್ಲ ಇದು 4.5 to 5% CAGR ಕ್ಯಾಗರ್ಸ್ ಇಂದ ಬೆಳೀತಿದೆ ಆನ್ಯುವಲಿ. ಮತ್ತೆ ಬೈ 2029 ಈ ಮಾರ್ಕೆಟ್, ಆನ್ಲೈನ್ ಮಾರ್ಕೆಟ್ $217 million ಪ್ಲಸ್ ಅಷ್ಟು ಮಾರ್ಕೆಟ್ ಆಗ್ತಾ ಇದೆ. ಅಲೋನ್ ಅಮೆಝಾನ್ ಪೇ ಇವತ್ತು 1,000 ಕೋಟಿಯ ಮಾರ್ಕೆಟ್ ಇದೆ ಅವ್ರಿಗೆ ಇಂಡಿಯಾದಲ್ಲಿ. ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೇ ಡಿಫ್ರೆಂಟು. ಮತ್ತೆ ಅವರು ಅವರ ವೆಬ್ಸೈಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ಅದು ಇನ್ನೂ ಡಿಫ್ರೆಂಟು. ಸರಿ, ಹಾಗಾದ್ರೆ ಒಂದು ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಆಡಿಯನ್ಸ್, ನೀವು ಇವರ ಪ್ರಾಡಕ್ಟ್ನ ನೋಡಿದ್ದೀರಾ? ಇದರ ಅವಶ್ಯಕತೆ ಏನು, ಇದರಿಂದ ಏನೇನು ಅಡ್ವಾಂಟೇಜ್ ಇದೆ ಎಲ್ಲದನ್ನೂ ನೋಡಿದ್ದೀರಾ? ನಿಮ್ಮ ವೋಟಿಂಗ್ ಮೀಟರ್ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ನಿಮ್ಮ ಪ್ರಕಾರ ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. %88 ಜನಕ್ಕೆ ಅನಿಸ್ತಾ ಇದೆ ಇದರ ಅವಶ್ಯಕತೆ ತುಂಬಾ ಇದೆ ಅಂತ. ಸ್ವಲ್ಪ ನಿಮ್ಮ ಸೇಲ್ಸ್ ಫಿಗರ್ ಬಗ್ಗೆ ನಮ್ಗೆ ಹೇಳಿ. ಮತ್ತೆ ನೀವು ವ್ಯಾಲ್ಯೂಯೇಷನ್ ಏನು ಮಾಡಿದ್ದೀರಾ, ಅದನ್ನು ಯಾವ ಬೇಸಿಸ್ ಮೇಲೆ ಮಾಡಿದ್ದೀರಾ? ಸರ್, ನಮ್ಮ ಕಂಪನಿ ಇನ್ಕಾರ್ಪೊರೇಟ್ ಆಗಿದ್ದು 29 ಮಾರ್ಚ್ 2023 ಅಲ್ಲಿ. ನಮ್ಮ ಆಪರೇಷನ್ ಶುರು ಆಗಿದ್ದು ಮೇ 23 ಅಲ್ಲಿ. ಅಂದರೆ FY 23 ಮತ್ತು FY 24 ಅಲ್ಲಿ ನಾವು 3 crore ನೆಟ್ ರೆವಿನ್ಯೂ ಮಾಡಿದ್ವಿ. ಇನ್ ದ ಸೆಕೆಂಡ್ ಇಯರ್ ಆಫ್ ಆಪರೇಷನ್ ವಿ ಡಿಡ್ 12.2 crore ನೆಟ್. ಇದು ನಮ್ಮ
2 ವರ್ಷದ ರೆವಿನ್ಯೂ ನಂಬರ್ಗಳು. ಮತ್ತೆ ನಾವೇನ್ ವ್ಯಾಲ್ಯೂಯೇಷನ್ ಮಾಡಿದೀವಲ್ಲ, ಈಗ ಲಾಸ್ಟ್ ಇಯರ್ FI ಇಟ್ಸ್ 12 crore ಇಂಟು 2.5x, ದಟ್ ಈಸ್ 30 crore ವ್ಯಾಲ್ಯೂಯೇಷನ್. ಅಂಡ್ ಐ ಆಮ್ ಆಸ್ಕಿಂಗ್ 2 crore. ನನಗೆ ಒಂದು ವಿಷಯ ಹೇಳಿ, ಈ 12 ಕೋಟಿಲಿ ನೀವು ಎಷ್ಟು ದುಡ್ಡನ್ನ ಮಾಡಿದ್ರಿ ಹೇಳಿ. ಸರ್, ನಾವು ದುಡ್ಡನ್ನ ಮಾಡಿಲ್ಲ, ದುಡ್ಡನ್ನ ಬರ್ನ್ ಮಾಡಿದೀವಿ. 70 lakhs ಹೆಚ್ಚು ಕಮ್ಮಿ ನಾವು ಬರ್ನ್ ಮಾಡಿದೀವಿ. ನಂದು ಇನ್ನೊಂದು ಕ್ವಶನ್, ನಿಮ್ ಡೆಪ್ಟ್ ಎಷ್ಟಿದೆ? ಸರ್, ಈಗ ನಮ್ಮ ಇನ್ ಟೋಟಲ್ 2 crores ಡೆಪ್ಟ್ ಇದೆ. 2 ಕೋಟಿ ಡೆಟ್ ಇದೆ. ಹಾಗಾದ್ರೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀರಾ? 15 to 18% ಮಧ್ಯದಲ್ಲಿ ಇಂಟ್ರೆಸ್ಟ್ ಇದೆ. ಅಂದ್ರೆ ನೀವು ವ್ಯಾಲ್ಯೂಯೇಷನ್ ಏನೋ ಮಾಡಿದೀರಾ, ಅದು ಕೂಡ ರೆವಿನ್ಯೂ ನಂಬರ್ನ ನೋಡ್ಕೊಂಡು ನೀವು ಡೆಪ್ಟ್ ಕೂಡ ಸರ್ವಿಸ್ ಮಾಡಬೇಕು. ನೀವು ಲಾಸ್ ಅಲ್ಲಿ ಕೂಡ ಹೋಗ್ತಾ ಇದ್ದೀರಾ. ನೀವು 2 ಕೋಟಿ ಎತ್ಕೊಂಡ್ರೆ ಇಲ್ಲಿಂದ ಅಲ್ವಾ? ಹಾಗಾದ್ರೆ ನೀವು ಪ್ರಾಫಿಟೇಬಲ್ ಹೇಗೆ ಆಗ್ತೀರಾ? ಅದರಲ್ಲಿ ನಿಮ್ಮ ಸ್ಪೆಂಡ್ ಜಾಸ್ತಿ ಆಗ್ತಾ ಇದೆ. ನಾವು ಪ್ರಾಫಿಟಬಲ್ ಹೇಗಾಗ್ತೀವಿ ಅಂದ್ರೆ, ನಮ್ಮ 2 crores ಏನ್ ರೆವಿನ್ಯೂ ಆಗುತ್ತಲ್ಲ, ಅಬೌವ್ 1.5 to between 2 crores ಹೇಗೆ ರೆವಿನ್ಯೂ ಬರ್ತಿರೋದು, ಆ ಬ್ರೇಕ್ ಇವನ್ ನಾವು ಪ್ರಾಫಿಟಬಲ್ ಆಗೋಗ್ತೀವಿ. ಹೇಗಾಗುತ್ತೆ ನಂಗೊಂದು ಸ್ವಲ್ಪ ಅದು ಹೇಳಿ. ಹೇಗಾಗ್ತೀವಿ ಅಂದ್ರೆ, ಮೊದಲು ನಮ್ಮ ಗ್ರಾಸ್ ಮಾರ್ಜಿನ್ಸ್ ಮೇಲೆ ತುಂಬಾ ಕೆಲಸ ಮಾಡ್ತೀವಿ, ಬಲ್ಕ್ ಅಲ್ಲಿ ಸೋರ್ಸಿಂಗ್ ಮಾಡ್ತೀವಿ. ನೀವು ಬಲ್ಕ್ ಅಲ್ಲಿ ಸೋರ್ಸಿಂಗ್ ಮಾಡಿದ್ರೆ ಇವತ್ತಿನ ಗ್ರಾಸ್ ಮಾರ್ಜಿನ್ ಏನು ಮತ್ತೆ ಗ್ರಾಸ್ ಮಾರ್ಜಿನ್ ಎಲ್ಲಿಗೆ ಹೋಗುತ್ತೆ? ಸರ್, ಈಗ ನಮ್ಮ ಗ್ರಾಸ್ ಏನಿದೆ ಅಲ್ಲ, ಇಟ್ ಈಸ್ ಹೆವಿ, ಇಟ್ ಈಸ್ 55% to 60% ನಾವು. ಮತ್ತೆ ಏನ್ ಗ್ರಾಸ್ ಮಾರ್ಜಿನ್ ಇದೆಯಲ್ಲ, 40 to 45% ಇದೆ, ವೇರೀಸ್ ಬಿಟ್ವೀನ್ ಕ್ಯಾಟಗರೀಸ್. ಮತ್ತೆ ಗ್ರಾಸ್ ಮಾರ್ಜಿನ್ ಏನಿದೆಯಲ್ಲ, ಅದು 40 to 45% ಇದೆ, ಅಪ್ ಟು 60% ತನಕ ನಾವು ಅದನ್ನು ತಗೊಂಡೋಗ್ಬೋದು. ಇದರಿಂದನೇ ನಮ್ಮ ಮುಂಚೆ CM1 CM2 ಮತ್ತೆ ಮಾರ್ಕೆಟಿಂಗಿಗೂ ನಮಗೆ ದುಡ್ಡು ಉಳಿಯುತ್ತೆ. ಇವೆಂಚುಲಿ ವಿ ವಿಲ್ ಬಿ ಪ್ರಾಫಿಟಬಲ್. ಬೆಸ್ಟ್ ಕೇಸ್ ಸಿನಾರಿಯೋದಲ್ಲಿ ನಿಮ್ಮ ಮೆಟ್ ಮಾರ್ಜಿನ್ ಎಷ್ಟಿರುತ್ತೆ? 7 to 10%. ಸರ್, ಅದೇ ನಾನು ಬ್ಯಾಂಕ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ 7 to 10% ಮಾಡ್ಬೋದು. ಆದ್ರೆ ನೀವು ಇಲ್ಲ ಸರ್. ಇಲ್ಲ ಒಂದ್ ನಿಮಿಷ ಇರಿ. ನಾನೇನು ಹೇಳ್ತಿದ್ದೀನಿ ಅಂದ್ರೆ ನೀವು ಎಲ್ಲಿವರೆಗೂ ನನಗೆ ಮಾರ್ಕೆಟ್ಗಿಂತ ಜಾಸ್ತಿ ದುಡ್ಡು ಮಾಡಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾನು ನಿಮ್ಮ ಬಿಸ್ನೆಸ್ ಅಲ್ಲಿ ದುಡ್ಡು ಯಾಕೆ ಹಾಕ್ಲಿ? ಸರ್, ಕೆನ್ ಐ ಇಂಟರ್ಫಿಯರ್? ನಿಮಗೆ 7 to 8% ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ನಾನು ಆದ್ರೆ ಅದೆಲ್ಲ 7 ಹೇಳ್ತಾ to ಇರೋದು. 8% ಮಾರ್ಜಿನ್ ಈಸ್ ವೆರಿ ಡಿಫ್ರೆಂಟ್ ಫಾರ್ ಎ ಬಿಸ್ನೆಸ್ ಫ್ರಮ್ ಸ್ಟಾಕ್ ಮಾರ್ಕೆಟ್ ನ ಇಂಟ್ರೆಸ್ಟ್. ಇಲ್ಲ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ ಅಷ್ಟೇ. ಈ ಮಾರ್ಜಿನ್ ನನ್ನ ಪ್ರಕಾರ ತುಂಬಾ ಕಮ್ಮಿ ಇದೆ. ಡೆಬಿಟಾ ಮಾರ್ಜಿನ್ ಇನ್ ಸಿಂಗಲ್ ಡಿಜಿಟ್ ಈಸ್ ವೆರಿ ಲೋ. ಅದನ್ನ ಒಪ್ಕೋತೀನಿ, ಹೌದಲ್ವಾ? ಆದ್ರೆ ಮ್ಯೂಚುವಲ್ ಫಂಡ್ ಗೆ ಕಂಪೇರ್ ಮಾಡಕ್ ಆಗಲ್ಲ. ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಿಲ್ಲ. ಅದೇನಂದ್ರೆ ಡೆಬಿಟಾ ಮಾರ್ಜಿನ್ ಇನ್ ಎ ಸಿಂಗಲ್ ಡಿಜಿಟ್ ಫಾರ್ ಅ ಕಂಪ್ನಿ ಡೂಯಿಂಗ್ 12 crores ಅಥವಾ ಫ್ಯೂಚರ್ ಅಲ್ಲಿ 13 ಕೋಟಿನೂ ಮಾಡ್ಬೋದು. ಇದು ಇಟ್ಸ್ ಟೂ ಲೋ ಫಾರ್ ಮೀ. ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲಿ. ದಟ್ ಈಸ್ ಫೇರ್. Yes. ಮಾರ್ಜಿನ್ ಲೋ ಅಂದ್ರೆ ಅದು ಅಲ್ವಾ? ಅದೇ fair, ಅದನ್ನೇ ಮ್ಯೂಚುವಲ್ ಹೇಳ್ತಿರೋದು. ಫಂಡ್ ಗೆ ಕಂಪೇರ್ ಮಾಡಕ್ ಆಗಲ್ಲ. ಮ್ಯೂಚುವಲ್ ಫಂಡ್ ಜೊತೆ ಕಂಪೇರ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಕಾಂಟೆಕ್ಸ್ಟ್ ಅವ್ರಿಗೆ ಅದೇ ಈ ಸಿಂಗಲ್ ಡಿಜಿಟ್ ಇಬಿಟಾ ಮಾರ್ಜಿನ್ ನೀವು ಹೇಗೆ ಜಾಸ್ತಿ ಮಾಡ್ತೀರಾ? ಸರ್, ಏನ್ ನೆಟ್ ಮಾರ್ಜಿನ್ ಇದೆ, ಎಬಿಡಾ ಮಾರ್ಜಿನ್ ಏನಿದೆ, ನಾವು ಡೆಫಿನೆಟ್ಲಿ ಅದನ್ನ ಜಾಸ್ತಿ ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಬರ್ತಿದ್ದ ಹಾಗೇನೆ ನಾವು ಕ್ಲೋಸ್ಲಿ R&D ಟೀಮ್, ಡಿಸೈನ್ ಟೀಮ್, ಇವರೆಲ್ಲರ ಜೊತೆ ನಾವು ಕ್ಲೋಸ್ಲಿ ಕೆಲಸ ಮಾಡ್ತೀವಿ. ಮತ್ತೆ ಯಾವ ತರ ಪ್ರಾಡಕ್ಟ್ ಮಾಡ್ತೀವಿ ಅಂದ್ರೆ, ಯಾವ್ದ್ರಿಂದ ನಮ್ಮ ಮಾರ್ಜಿನ್ ಇವೆಂಚುಲಿ ಟೈಮ್ ಟು ಟೈಮ್ ಇಂಪ್ರೂವ್ ಆಗುತ್ತೆ. ಮತ್ತೆ ಯಾವಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೋ ಅದೇ ರೀತಿ ನಮ್ಮ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಬಹುದು. ಸೊ ನಿಮ್ಮ ಆಸ್ಕ್ನ ನೀವು ಇನ್ನೊಂದ್ಸತಿ ಕೇಳ್ಬಿಡಿ. ಅವರ್ ಆಸ್ಕ್ ಇಸ್ 2 crores in exchange of 6.66% equity. ಅನುಪಮ್ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ ನಾನು ಇದನ್ನ. ಸೊ ನಾನು ನಿಮ್ಮ ಆಂಟ್ರಪ್ರಿನ್ಯೂರ್ಶಿಪ್ ಬಗ್ಗೆ ಹೊಗಳ್ತೀನಿ, ಆದರೆ ನಾನು ಪರ್ಸ್ನಲಿ ಟ್ರೇಡಿಂಗ್ ಮಾಡೆಲ್ ಮೇಲೆ ಜಾಸ್ತಿ ಇನ್ವೆಸ್ಟ್ನ ಮಾಡೋದಿಲ್ಲ. ನನಗೆ ಅಲ್ಲಿ ಕಾಂಪಿಟೇಟಿವ್ ಎಜ್ ಕಾಣಿಸೋದಿಲ್ಲ. ಆ ಕಾರಣದಿಂದ ನಾನು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಮತ್ತು ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಎಂಟರ್ಪ್ರೆನ್ಯೂರ್ಶಿಪ್. ಥ್ಯಾಂಕ್ ಯು ಸರ್. ಸೊ ಅರ್ಜುನ್, ನೀವು ಹ್ಯಾಂಡ್ ಶೇಕ್ ಮಾಡ್ತೀರಾ ಅಥವಾ ಇಲ್ವಾ? ನಾನು ಈಗಾಗಲೇ ಈ ಬಿಸ್ನೆಸ್ಗೆ ಕೈ ಜೋಡಿಸ್ಬಿಟ್ಟಿದ್ದೀನಿ. ಇನ್ನು ಸಿಗ್ನಿಫಿಕೆಂಟ್ ಈಕ್ವಿಟಿನ ನಾನು ತಗೊಳಕ್ ಬಯಸೋದಿಲ್ಲ ಈಗ. ಓಕೆ, ಜಿಮ್ಮಿ ನೀವೇನು ಹೇಳ್ತೀರಿ? ಡೆಲ್ಲಾ ತನ್ನ ಓನ್ ಚೇರ್ಸ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ಆದರೆ ಇವರ ಸ್ಪಿರಿಟ್ಗೆ, ಇವರ ಪ್ರಾಡಕ್ಟ್ಗೆ ನಾನು ಶಬಾಷ್ ಅಂತ ಹೇಳ್ತೀನಿ. ಅವ್ರ ಎನಿ ಅದರ್ ಅಡ್ವೈಸ್, ಐ ವಿಲ್ ಟಾಕ್ ಟು ಅರ್ಜುನ್ ಆ್ಯಂಡ್ ಯು ಟುಗೆದರ್ ಆ್ಯಂಡ್ ಐ ವಿಲ್ ಟೆಲ್ ಯು ವಾಟ್ ಕ್ಯಾನ್ ಬಿ ಡನ್. Yes, sir. Thank you. ಸಂದೇಶ್ ಜಿ, ನನ್ನ ಪ್ರಕಾರ ನಾನು ನನ್ನ ಲೆಂತಿಂದ ನೋಡಬೇಕಾದ್ರೆ, ಮೊದಲನೇದಾಗಿ ಇದರಲ್ಲಿ ಎಂಟ್ರಿ ಬೇರಿಯರ್ ಏನೂ ಕೂಡ ಇಲ್ಲ. ಇದೊಂದು ಟ್ರೇಡಿಂಗ್ ಬಿಸ್ನೆಸ್ಸು, ಮತ್ತೆ ಇದು ನೋ ಮಾರ್ಜಿನ್ ಬಿಸ್ನೆಸ್ ಕೂಡ ಹೌದು. ಅಲ್ವಾ? ನೀವು ಈ ಬ್ರ್ಯಾಂಡನ್ನು 100 ಕೋಟಿಗೂ ಬೇಕಾದ್ರೆ ತಗೊಂಡು ಹೋಗ್ಬೋದು. ಬಾಟಮ್ ಲೈನ್ ತುಂಬ ಕಡಿಮೆ ಆಗುತ್ತೆ. ಮತ್ತೆ ಇಷ್ಟೆಲ್ಲ ಕಾರಣಗಳಿರೋದ್ರಿಂದ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ ಇವತ್ತು. ಥ್ಯಾಂಕ್ ಯು ಸರ್.
ಸರಿ, ಅರ್ಜುನ್ ಅಂತೂ ನಿಮ್ ಜೊತೆ ಕೈ ಜೋಡಿಸಿದ್ದಾರೆ. ಕರೆಕ್ಟ್. ಆದ್ರೆ ಜಿಮ್ಮಿ ಅವರು ಹೇಳಿದ್ದಾರೆ ಹೋಗ್ತಾ ಹೋಗ್ತಾ ಅವ್ರು ನಿಮಗೆ ಮೆಂಟೋರ್ಶಿಪ್ ನ ಕೊಡ್ಬೋದು ಅಂತ, ಯಾಕಂದ್ರೆ ಇದು ಅವರ ಎಕ್ಸ್ಪರ್ಟೀಸ್ ಏರಿಯಾ ಕೂಡ ಆಗಿದೆ. ಇದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕೂಡ. ಐ ಆಮ್ ಶೋರ್ ಅವರ ನಿಮ್ಮ ಜರ್ನಿ ಮುಂದುವರಿತಾ ಇರುತ್ತೆ. ಮತ್ತೆ ನಾವು ಹಾರೈಸ್ತೀವಿ ನೀವೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಮತ್ತೆ ನಮ್ಮ ಐಡಿಯಾ ಬಾಸ್ಗೆ ವಾಪಸ್ ಬನ್ನಿ ಖಂಡಿತ ಅಂತ. ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹರ್ಷ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಐಡಿಯಾಸ್ನ ಭಾರತದ ಧ್ವನಿಯಾಗಿಸಲು ಐಡಿಯಾ ಬಾಸ್ಗೆ ಜೊತೆಯಾಗಿದ್ದಾರೆ ಮಿರ್ಚಿ. ಅದು ಎಂತ ಪವರ್ ಅಂತಂದ್ರೆ ಆನ್ ಏರ್ ನಲ್ಲಿ ಕೇಳುತ್ತೆ, ಡಿಜಿಟಲ್ ಸ್ಕ್ರೀನ್ ನಲ್ಲಿ ಕಾಣುತ್ತೆ, ಮತ್ತೆ ಲೈವ್ ಇವೆಂಟ್ಸ್ ನಲ್ಲಿ ಅನುಭವಕ್ಕೆ ಬರುತ್ತೆ. ಫಂಡಿಂಗ್ ಆದಂತ ಸ್ಟಾರ್ಟ್ಅಪ್ ಗೆ ಸಿಗುತ್ತೆ 5 ಲಕ್ಷದಷ್ಟು ಮಲ್ಟಿ ಪ್ಲಾಟ್ಫಾರ್ಮ್ ಅಡ್ವರ್ಟೈಸಿಂಗ್ ಸರ್ವಿಸಸ್. ಇದರಿಂದ ನಿಮ್ಮ ಐಡಿಯಾ ಕೇವಲ ಬಿಸ್ನೆಸ್ ಆಗೋದಲ್ಲ, ಒಂದು ಬ್ರ್ಯಾಂಡ್ ಆಗುತ್ತೆ. ಉಳಿದ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಸಿಗುತ್ತೆ 2 ಲಕ್ಷದಷ್ಟು ಸಪೋರ್ಟ್. ಈಗ ನಿಮ್ಮ ಕೆಲಸ ಕೇವಲ ಐಡಿಯಾಸ್ನ ಪಿಚ್ ಮಾಡೋದಲ್ಲ, ಭಾರತದ ಭವಿಷ್ಯದ ಸಕ್ಸಸ್ ಸ್ಟೋರಿನ ಬರೆಯೋದು ಕೂಡ. ನೋಡ್ತಾ ಇರಿ ಐಡಿಯಾ ಬಾಸ್.